ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ನಾನಿವತ್ತು ನಿಮಗೆ ಮಸಾಲ ವಡೆಯನ್ನು ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಹಬ್ಬಗಳಿಗೆಲ್ಲ ಮಾಡ್ಬೋದು, ಬೇಕು ಅಂದರೆ ಸ್ನ್ಯಾಕ್ಸ್ ಟೈಮ್ ಕೂಡ ಮಾಡುವಂತಹ ರೆಸಿಪಿ ಇದು. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫಸ್ಟ್ ಇಲ್ಲಿ ಒಂದು ಹಾಫ್ ಆನ್ ಅವರ್ ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಟೈಮ್ ಇದ್ದರೆ 1 ಅವರ್ ಕೂಡ ನೀವು ನೆನೆಸ್ಬೋದು. ನಾನು ಹಾಫ್ ಆನ್ ಅವರ್ ಈ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡಬೇಕು. ತುಂಬ ಸ್ಮೂತಿ ಆಗಬಾರ್ದು ಫ್ರೆಂಡ್ಸ್, ಇದು ಸ್ವಲ್ಪ ತರಿ ಇರಬೇಕು. ಇದಕ್ಕೆ ನಾನೀಗ ಒಂದು 3 ಎಸಳು ಬೆಳ್ಳುಳ್ಳಿ, ಶುಂಠಿ, ನಂತರ ಇದಕ್ಕೆ ಒಂದು ಪೀಸ್ ಚಕ್ಕೆ, ಒಂದೇ ಒಂದು ಲವಂಗ, ಒಂದು ಅರ್ಧ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ತರಿ ಇರಬೇಕು. ಕಾಳೆಲ್ಲ ಒಂದೊಂದು ಕಾಣಿಸ್ತಾ ಇದೆ ನೋಡಿ, ಹಾಗೆ ತರಿಯಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹೀಗಿದ್ರೆ ಮಾತ್ರನೇ ವಡೆ ಕ್ರಿಸ್ಪಿಯಾಗಿ ಬರೋದು, ಇಲ್ಲಾಂದರೆ ಮೆತ್ತ ಅನಿಸುತ್ತೆ. ನಂತರ ನಾನೀಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲ ವಡೆ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ನಾವೇನು ಈ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿದ್ದೀವಲ್ವ, ಅದರೆಲ್ಲ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಇದಕ್ಕೆ. ನಂತರ ನಾನೀಗ ಇಲ್ಲಿ ಎಣ್ಣೆಯನ್ನು ಕಾಯಿಸಿಟ್ಕೊಂಡಿದ್ದೆ, ಅದಕ್ಕೆ ಒಂದೊಂದೇ ವಡೆಯನ್ನು ನೋಡಿ ಈ ರೀತಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಇದನ್ನು. ನೀವು ಹೈ ಫ್ಲೇಮ್ ಮಾಡಿದರೆ ಮೇಲ್ಗಡೆ ಎಲ್ಲ ಫುಲ್ ಗೋಲ್ಡನ್ ಬ್ರೌನ್ ಬರುತ್ತೆ, ಬಟ್ ಒಳಗಡೆ ಬೆಂದಿರೋದಿಲ್ಲ, ಹಸಿ ಅನಿಸುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಕೆಲವೊಬ್ಬರು ಒಳಗಡೆ ಸ್ವಲ್ಪ ಮೆತ್ತ ಇರಬೇಕು ಅಂತ ಇಷ್ಟಪಡ್ತಾರೆ. ನೀವು ಆ ರೀತಿ ಮಾಡಬೇಕು ಅಂದರೆ ಸ್ವಲ್ಪ ವಡೆಯನ್ನು ದಪ್ಪದಾಗಿ ತೊಟ್ಟು ಹಾಕ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಫುಲ್ ಕ್ರಿಸ್ಪಿಯಾಗಿ ಮಾಡ್ಕೊತಾ ಇದ್ದೀನಿ. ವಡೆ ಒಳಗಡೆ ಕೂಡ ನನಗೆ ಕ್ರಿಸ್ಪಿ ಅನ್ನಿಸ್ಬೇಕು, ಸ್ವಲ್ಪ ಅಷ್ಟೇ ಹಸಿ ಇರಬೇಕು. ಆ ರೀತಿಯಾಗಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ತೆಳುವಾಗಿ ವಡೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಇದೀಗ ಆಲ್ಮೋಸ್ಟ್ ರೆಡಿಯಾಗಿದೆ. ಪೂರ್ತಿಯಾಗಿ ವಡೆ ಕ್ರಿಸ್ಪಿಯಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ನಾನು ವಡೆಗಳನ್ನ ಬೇಯಿಸ್ಕೊಂಡಿದ್ದೀನಿ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ರೆಸಿಪಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.